ನಾಟಕ ಆಡೋ ನನ್ನ ಮಕ್ಕಳೇ ತಾನೇ ಒಳ್ಳೆಯವರು ಅನ್ಸ್ಕೊಳ್ಳೋದು. ನಿಯತ್ತಾಗಿ ಫ್ರಾಂಕ್ ಆಗಿರೋರ್ನ ಕೆಟ್ಟವರು ಅನ್ನೋದು ಈ ಪ್ರಪಂಚ. ಸೊ ಹೇ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲರೂ ಫೈನ್ ಅಂತ. ಸೊ ಇವತ್ತು ಓಟೋ ಮೂವಿ ರಿವ್ಯೂ ಮಾಡೋಣ ಬನ್ನಿ. ಸೊ ಮೇನ್ ಕ್ಯಾರೆಕ್ಟರ್ಸ್ ಕಡೆಗೆ ಬಂದರೆ ಅಶಿಕಾ ರಂಗನಾಥ್ ಅವರು ಸ್ಟಾರಿಂಗ್ ಆಗಿ ಲೀಡ್ ಮಾಡ್ತಾ ಇದ್ದಾರೆ. ಹಾಗೆ ತುಂಬಾ ದಿನದ ನಂತರ PRK ಪ್ರೊಡಕ್ಷನ್ ಇಂದ ಮೂವಿ ರಿಲೀಸ್ ಆಗ್ತಾ ಇದೆ. ಮತ್ತೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಪ್ರೊಡ್ಯೂಸ್ ಮಾಡ್ತಾ ಇರೋಂಥ ಈ ಮೂವಿ. ಸೊ ಮೂವಿ ಬಗ್ಗೆ ಮಾತಾಡೋಣ, ನನಗೇನು ಇಷ್ಟ ಆಯಿತು, ನನಗೇನು ಕಷ್ಟ ಆಯಿತು ಅಂತ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಒಂದು ಮೂವಿ ಅಂದ್ರೆ ಬಂದ್ರೆ ಸಿನಿಮಾದ ಕಡೆಗೆ ಎಷ್ಟೇ ಕಾನ್ಸಂಟ್ರೇಷನ್ ಕೊಟ್ಟರು ಕೂಡ ಅದ್ರ ತಕ್ಕಂಗೆ ಪ್ರಮೋಷನ್ಸ್ ಕೂಡ ಮಾಡಬೇಕಿತ್ತು. ಸೊ ಈ ಮೂವಿ ಕಡೆ ಟೀಮ್ ಕಡೆ ಬಂದ್ರೆ ಪ್ರಮೋಷನ್ಸ್ ಜಾಸ್ತಿನೇ ಮಾಡಬೇಕಿತ್ತು ಅಂತ ಹೇಳ್ತೀನಿ. ಸೊ ಕನ್ನಡದಲ್ಲಿ ಸೈನ್ಸ್ ಫಿಕ್ಷನ್ ಮೂವಿ ಅಂದ್ರೆ ತಪ್ಪಾಗಲ್ಲ ಗುರು. ತುಂಬಾ ದಿನದ ನಂತರ ಸೈನ್ಸ್ ಫಿಕ್ಷನ್ ಮೂವಿ ಬಂದಿರೋದು ಕನ್ನಡದಲ್ಲಿ, ಇದು ಕೂಡ ಒಂದು ಲಿಸ್ಟ್ಗೆ ಸೇರುತ್ತೆ ಅಂತ ಹೇಳ್ತೀನಿ. ಸೊ ಅದೇ ರೀತಿ ಮೂವಿ ಮಾಡುವ ಸ್ಟೋರಿ ಲೈನ್ ಹಾಗೆ ಕಂಟೆಂಟ್ ಎಲ್ಲ ಕೂಡ ತುಂಬ ಚೆನ್ನಾಗಿದೆ. ಅದನ್ನ ಬಿಟ್ಟರೆ ಪ್ರಮೋಷನ್ ಸ್ವಲ್ಪ ಮಾಡಬೇಕಿತ್ತು ಅಂತ ಹೇಳ್ತೀನಿ. ಬಿಕಾಸ್ ಸಿನಿಮಾನ ನೋಡೋರೇ ಇಲ್ಲ ಅಂದಮೇಲೆ ಸಿನಿಮಾ ಮಾಡಿದ್ರು ಕೂಡ ಉಪಯೋಗ ಇಲ್ಲ. ಸೊ ಅದ್ರ ಕಾರಣಕ್ಕೆ ಇನ್ನಷ್ಟು ಪ್ರಮೋಷನ್ಸ್ ಮಾಡಿ, ಅಂದರೆ ಫುಲ್ ಥಿಯೇಟ್ರ್ ತುಂಬಷ್ಟು ಪ್ರಮೋಷನ್ಸ್ ಮಾಡಿ ಅಂತ ಹೇಳಿಲ್ಲ, ಬಟ್ ಮೂವಿ ರಿಲೀಸ್ ಆಗ್ತಾ ಇದೆ ಅಂತ ಆದರೂ ಜನಕ್ಕೆ ಗೊತ್ತಾಗಬೇಕಿತ್ತು. ಸೊ ಅಷ್ಟಾದರೂ ಮಾಡಿದರೆ ಚೆನ್ನಾಗಿರ್ತಿತ್ತು. ಸೊ ಇದನ್ನ ಬಿಟ್ಟರೆ ಒನ್ ಲೈನ್ ಮೂವಿ ಸ್ಟೋರಿ ಲೈನ್ ಕಡೆಗೆ ಬಂದರೆ, ಸೊ ಮೂವಿಯಲ್ಲಿ ಕಾರ್ಡಿಯಕ್ ಅಟ್ಯಾಕ್ ಆಗಿರೋ ಜನರನ್ನ ಕರ್ಕೊಂಬಂದು ಮರು ಜನ್ಮ ನೀಡೋಕ್ಕೆ ಒಂದು ಪ್ರಯತ್ನ ಪಡ್ತಿರ್ತಾರೆ. ಸೊ ಅಲ್ಲಿ ಬರೋವಂಥ ಪ್ರಾಬ್ಲಮ್ಸ್, ಅವ್ರು ಫೇಸ್ ಮಾಡೋವಂಥ ಚಾಲೆಂಜಸ್ ಹೇಗಿದೆ ಅನ್ನೋದು ಈ ಸಿನಿಮಾದಲ್ಲೇ ನೋಡಬೇಕು. ಸೊ ಮೂವಿ ನೋಡ್ತಾ ಹೋದರೆ ಜಾಸ್ತಿ ಯಾವುದೇ ಸೀನ್ಸ್ ಕೂಡ ಆ್ಯಡ್ ಮಾಡಿಲ್ಲ, ಐ ಮೀನ್ ಅನ್ನೆಸೆಸರಿ ಯಾವುದು ಕೂಡ ಆ್ಯಡ್ ಮಾಡಿಲ್ಲ. ಸೊ ಅದಕ್ಕೆ ಕಾರಣದಿಂದ ಮೂವಿ ತುಂಬ ಇಷ್ಟ ಆಯಿತು. ಸೊ ಹಾಗೆ ಬಂಡಲ್ ಆಫ್ ಪ್ಯಾಕೇಜ್ ಥರ ಒಂದು ಪಾಸಿಟಿವ್ ಥಿಂಕಿಂಗ್ ಕೂಡ ಬರುತ್ತೆ. ಸೊ ಐ ಥಿಂಕ್ ಎಲ್ಲರಿಗೂ ಕೂಡ ಕ್ಯೂರಿಯಾಸಿಟಿ ಕಂಟಿನ್ಯೂ ಆಗಿ ಮೂವ್ ಆಗ್ತಾ ಬರುತ್ತೆ ಎಂಡ್ ಆಫ್ ದಿ ಕ್ಲೈಮ್ಯಾಕ್ಸ್ವರೆಗೂ. ಸೊ ಇದನ್ನ ಬಿಟ್ಟರೆ ಕಾಂಕ್ಲೂಷನ್ ಮಾತ್ರ ಏನು ಹೇಳೋದೇ ಬೇಡ, ಬಿಕಾಸ್ ನಾನು ಕೊಟ್ಟಿರೋ ರಿವ್ಯೂವಲ್ಲೇ ಗೊತ್ತಾಗಿರುತ್ತೆ ಅನ್ಕೊತೀನಿ. ಸೊ ನಿಮಗೆ ಮೂವಿ ಹೇಗಿರುತ್ತೆ ಅಂತ. ಸೊ ಮೂವಿ ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ. ಸೊ ಎಲ್ಲರೂ ಹೋಗಿ ಕನ್ನಡ ಸಿನಿಮಾನ ನೋಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಮರಿದೇನೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇಷ್ಟ ಆದರೆ